ಗಿಲ್ಲಿ ಅಭಿಮಾನಿ ಮೊದ್ಲಿಂದನೂ ಸ್ಟಾರ್ಟಿಂಗ್ ಇಂದನೂ ಅವ್ರ ಮಾತುಗಳು ಸುಮಾರು ಸರ್ ಅವರು 4-5 ವರ್ಷದಿಂದ ನೋಡ್ತಾ ಇದೀನಿ, ನೋಡ್ತಾ ಇದೀನಿ. ಅವ್ರ ಒಂದೊಂದ್ ಮಾತು ಈ ಕುಕ್ಕರು ವಿಜಿಲು ಹೇಳ್ತಾರಲ್ಲ ಕಷ್ಟದ್ದು, ಅದನ್ನ ನಾವು ಮನ್ಸಿಗೆ ತಕೊಂಡು ನಾವು ಲೆಕ್ಕ ಅವ್ರ ಫುಲ್ ಅಭಿಮಾನಿನೇ ಅದು ಬೇರೆ ವಿಚಾರ ಅಷ್ಟೇ. ಇಲ್ಲ ಸರ್, ಈಗಲೇ ನೋಡಕ್ ನಾನು ಮೊಬೈಲಲ್ಲೇ ನೋಡ್ತಿದ್ದಿದ್ದು ಜಾಸ್ತಿ. ಆದ್ರೆ ಇವತ್ತು ನೋಡ್ಲೇಬೇಕು ಅಂದ್ಬಿಟ್ಟು ಸದಾಗತಾಯ ಬಂದು ಆದಂಗ ಆಲಿ ಅಂದ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಬಂದೇ ಬಿಟ್ಟು ಮಗಡೆ ಸರ್. ಅವೆಲ್ಲ ಹೇಳಕ್ ಆಗೋದಿಲ್ಲ, ಅದು ಹೇಳಕ್ ಆಗೋದಿಲ್ಲ, ಮಾತಲ್ಲಿ ಹೇಳಕ್ ಆಗೋದಿಲ್ಲ ಅಷ್ಟೇ. ಮನ್ಸಲ್ಲಿ ಅವ್ರು ಅನ್ನೋದಿಲ್ವಲ್ಲ, ಮನ್ಸಲ್ಲಿ ಹೇಳ ಅಂದಲ್ಲ ಅಷ್ಟೇ, ಬಾಯಿಲೆಲ್ಲ ಹೇಳ್ಬಾರ್ದು. ಸರ್ ಏನೂ ಇಲ್ಲ, ಇವರು ನಮ್ಮ ಗಿಲ್ಲಿಯವರು ನಮ್ಗೆ ಆಪ್ತಾರೆ. ಅವ್ರ ಪ್ರಶ್ನೆಯಿಂದ ನಾವು ನೋಡಿಲ್ಲ, ಇಲ್ಲಿ ನಂಟಿಸ್ತಾರೆ ಐತೆ ನಮ್ಗೆ ಗೊತ್ತಾಯ್ತಾ. ಇವ್ರು ಆಪ್ತ ಅಂತಂದ್ರೆ ಆಪ್ತ ಪ್ರತಿ ಒಂದಕ್ಕೂ. ಬಾ ನಾನು ನಿನ್ನ ಗಿಲ್ಲಿಯವ್ರ ಮನೆ ತೋರಿಸ್ತೀನಿ, ಅವ್ರ ತಾಯಿ ಪರಿಚಯ ಮಾಡಿಸ್ತೀನಿ, ಅವ್ರ ತಂದೆ ಪರಿಚಯ ಮಾಡಿಸ್ತೀನಿ. ಗಿಲ್ಲಿಯವ್ರು ಸಿಕ್ಕರು ಟೈಮ್ ಸಿಕ್ತು ಅಂದ್ರೆ ಅವ್ರನ್ನೂ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ದಯವಿಟ್ಟು ಕರ್ಕೊ ಹೋಗು ಅಂತಂದ್ರು. ಊರು ಪ್ರತಿ ಒಂದು ತೋರಿಸ್ಕೊಂಡು ಇವ್ರ ಕರ್ಕ ಬಂದಿದ್ದೀನಿ. ನನಗೆ ಗಿಲ್ಲಿಯವ್ರು ಗೆದ್ದಿದ್ದು ಖುಷಿ, ನಿಮ್ಮ ಇಲ್ಲಿ ನಮ್ಮ ಜನತೆಗಳು ನೋಡ್ತಾ ಇರೋದು ಖುಷಿ. ನಮ್ಗೆ ಬಹಳ ಖುಷಿ ಆಯ್ತಾ ಇದೆ ಸರ್. ಒಳ್ಳೆ ನೆಕ್ಸ್ಟ್ ಬಾರಿ ಇನ್ಯಾವತ್ತಿಗೆ ನಿಂತ್ಕೊಂಡ್ರು ಇಷ್ಟು ಕೋಟಿ ಜನ ಓಟ್ ಹಾಕಾರೋ ಬಿಟ್ಟಾರೋ, ಇದಕ್ಕೆಲ್ಲ ಬೆಂಗಾಲುವಾಗಿ ನಿಂತಿರೋರ ಜನ ಹೇಳಿದ್ರು ಅವರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಅವತ್ 24 ಗಂಟೆ ಟೈಮ್ ನೈಟ್ ಏನ್ ಮಾಡಿದ್ರು ಅದ್ ನಮ್ಗೆ ಗೊತ್ತು. ಅವೆಲ್ಲ ಬಿಲ್ಡಪ್ ಕೇಳ್ಕೊಕ್ ಹೋಗ್ಬಾರ್ದು. ಅವ್ರ ಆಸೆ ಈಡೇರಿಸ್ಬೇಕು ಅಂದ್ಮೋ ಬೆಳಗಾನ ಅದು ಏನೇನ್ ಮಾಡ್ಬೇಕು ಈಡೇರಿಸಿದ್ಮೋ. ನಮ್ ಫ್ರೆಂಡ್ ಸರ್ಕಲ್ ಅಂದ್ರೆ ನಮ್ ಫ್ರೆಂಡ್ಗಳು, ನಮ್ ಬೇಡಿಕೆ ಇದ್ದು ನಮ್ಮ ಹುಡುಗರು ಎಲ್ಲಾ ಬೇಡಿಕೆ ಇಡ್ಸಿ ಎಲ್ಲಾನು ಮಾಡಿದ್ವಿ. ಅಂದ್ರೆ ಎಲ್ಲಾ ಬಲವಂತ ಏನ್ ಮಾಡ್ಸಿಲ್ಲ ನಾವು, ಅಂದ್ರೆ ಎಲ್ಲಾ ಫ್ರೆಂಡ್ಗಳೇ ಅವ್ರು ಆಗ್ಬೇಕು ಅಂತ. ಅದೇನು ನಾವು ಬಲವಂತ ಕೊಟ್ಟು ಬೇರೆಯವರೆಲ್ಲ ಎಲ್ಲ ಮನ್ಸಾರ ಎಲ್ಲ ಫಾಲೋ ಮಾಡಿರೋದು ಅಷ್ಟೇ ಹೇಳ್ಬೋದು. ಅಂದ್ರೆ ಗಿಲ್ಲಿ ಅವರ ಒಂದು ಆಸೆ ಇತ್ತು, ನಂದು ಕೂಡ 1 ಮಿಲಿಯನ್ ಫಾಲೋವರ್ ಆಗ್ಬೇಕು. ಅವ್ರು ಒಂದು ಸೆಕೆಂಡ್ ಅದು ನಮ್ಮ ಮನ್ಸಿಗೆ ತಟ್ಟಿತು. ಕಾವ್ಯ ಅವ್ರ ಮುಂದೆ ಹೇಳ್ತಿದ್ದ ಹಾಗೆ ಕಾವ್ಯ ಮುಂದೆ ಹೇಳಿದ್ದು, ಅರೆ ಕಾವ್ಯ ಗಿಲ್ಲಿ ನಮ್ಗೆ ಓಕೆ. ಏನ್ ಅನ್ಸುತ್ತೆ ಕಾವ್ಯ ಅವ್ರ ಗಿಲ್ಲಿ ಜೋಡಿ? ಏನ್ ಹೇಳ್ಬೇಕದು ಬಾಯ್ ಬಿಟ್ಟು ಹೇಳಂಗಿಲ್ಲ. ಮೊದ್ಲೇ ಹೇಳಿದ್ರಲ್ಲ, ಹೋಗೋ ಟೈಮ್ಗೆ ಏನ್ ಹೇಳಿದ್ರು ಹೇಳಿ, ನನಗ್ ನೀನ್ ಸಾಥ್ ಕೊಡು, ನೀನ್ ನನಗ್ ಸಾಥ್ ಕೊಡು, ನಾನ್ ಬಿಟ್ ಕೊಡುದಿಲ್ಲ ನಿನ್ನ ಅಂತ ಸ್ಟಾರ್ಟಿಂಗ್ ಸುದೀಪ್ ಅವ್ರ ಮುಂದೆನೆ ಹೇಳಿದ್ರಲ್ಲ. ಅದು ಉಳಿಸ್ಕೊಂಡ್ರು ಅವ್ರು. ಕೊನೆ ಗಂಟೆ ಉಳಿಸ್ಕೋಯ್ತೀನಿ ಅಂತಂದ್ರು, ಅರ್ಧ ತಕಂಗ ಉಳಿಸ್ಕೊಂಡ್ರು ಅಷ್ಟೇ. ಎಲ್ ಬಿಟ್ರು ಅವರು? ಅಳಿಸ್ಬೇಕು ಅಂತಿದ್ರು, ಆದ್ರೆ ಎಷ್ಟ್ ಕಷ್ಟದಲ್ಲಿ ಅಳಿಸಿದ್ರು ಕಾವ್ಯನ. ಅವ್ ಮನ್ಸಲ್ಲಿ ಇರ್ಲಿಲ್ಲ ಆದ್ರೂ ಅಳಿಸಿದ್ರು. ಅದು ಎಷ್ಟು ನಮ್ಗೆ ಬೇಜಾರಾಯ್ತದೆ, ನಮ್ಗೆ ಬೇಜಾರಾಯ್ತು. ಕಾವ್ಯ ಗಳಿಸ್ತಾರ ಅಂತ ಯಾವ ತರ ಅನ್ನೋದು ಟೆನ್ಷನ್ ನಮ್ಗೆ ಹೋಗಿತ್ತು. ಅದು ಅವ್ರಿಗೆ ಎಷ್ಟು ನೋವಲ್ಲಿ ಅದು ಅಳಿಸಿದ್ರು ಅನ್ನೋದು ಅದು ಗೊತ್ತಾಯ್ತದೆ. ಈಗ ಮತ್ತೊಂದು ಅಭಿಮಾನಿಗಳ ಒಂದು ಬೇಡಿಕೆ ಇದೆ, ಗಿಲ್ಲಿ ಮತ್ತು ಕಾವ್ಯ ಅವ್ರ ಮದುವೆ ಮಾಡಿಸ್ಬಿಡ್ಬೇಕು ಅನ್ನುವಂತ. ಮಾಡಿಸ್ಬೋದು ಅಂತ ಇತ್ತು, ಆದ್ರೆ ಎಲ್ಲ ಬಾಯಿಲಿ ಹೇಳಕ್ ಆಗೋದಿಲ್ಲ. 2 ಕಡೆಯಿಂದ ನಾವ್ ಆಗ್ಬೇಕವಾ, ನಾವು ಹೇಳ್ಬಿಡ್ಬೋದು ಅಭಿಮಾನಿಗಳು ಆ ಕಡೆ. ಈಗ ಅವ್ರೇ ಹೇಳ್ಬಿಟ್ರಲ್ಲ ಸರ್ ಒಂದೇ ಮಾತು. ಅವ್ರೇನಂತಂದ್ರು, ನಮ್ಗೆ ಕಂಕಣ ಭಾಗ್ಯ ಅವರು ನಾವು ಫ್ರೆಂಡ್ಲಿ ಇದೀವಿ, ನಾವು ಆ ರೀತಿಯಾಗಿ ಏನು ಇಲ್ಲ, ಸ್ನೇಹದಲ್ಲಿ ಮಾತ್ರ ಇದೀವಿ. ಕಂಕಣ ಭಾಗ್ಯ ಏನಾರು ಕೂಡ್ಬತ್ತು ಅಂದ್ರೆ ಕೂಡ್ ಬಂದಂಗೆ, ಅವ್ರ ಏನಾರು ಕೂಡ್ಬತ್ತು ಅಂದ್ರೆ ಒಳ್ಳೇದಾಗುತ್ತೆ. ಇನ್ಯಾರು ಇಲ್ಲ. ಇಡೀ ಮಂಡ್ಯ ಜನತೆಯಲ್ಲ ಇಂಡಿಯಾ ಜನತೆ ಒಪ್ಪಿಡುತ್ತ ಅವ್ರ. ಈಗ ಎಲ್ಲ ಬರೀ ಮೋಸ ಮಾಡಿರೋರೆ. ಎಲ್ರು ಎತ್ಕಂದ ಬಂದಿದ್ದು ಅವನು. ಅವ್ರು ಯಾರಿಗೂ ಮೋಸ ಮಾಡಿಲ್ಲ ಅವನು. ಗಿಲ್ಲಿ ಜೊತೆ ಬೆಳೆದವ್ರೆ, ಅವರೇ ಚೂರಿ ಹಾಕೋರೆ. ಎಲ್ಲ ಬರೀ ಅವ್ರ ಹೆಸರು ಹೇಳಕ್ ಯೋಗ್ಯತೆ ಇಲ್ಲ, ಅವ್ರ ಹತ್ರ ಬೆಳೆದವ್ರೆ. ಅವತ್ ಏನಾದ್ರು ಹೇಳಿದ್ರು ಒಬ್ರು, ಅವ್ರ ಜೊತೆಲೆ ಬೆಳೆದಿರೋರು ಹೇಳಿದ್ರು ಗೆಲ್ಲಿ ಎಲ್ಲಾರು ಅಂತಂದ್ರು. ಅವ್ರ ಹೆಸರು ಹೇಳಲಿಲ್ಲ, ಅವ್ರ ಹೆಸರಲ್ಲಿ ಬೆಳೆದ್ರು ಅವರು. ಆ ಹೆಸರು ನಾನು ಹೇಳುದಿಲ್ಲ, ಅದು ಅವ್ರವ್ರು ಮಾಡಿದ್ದು ಅವ್ರವ್ರೆ ಅನುಭವಿಸ್ತಾರೆ. ಅವರಿಂದನೇ ಬೆಳೆದೆ. ಏನು ಬೆಳೆದಿದ್ದು ಅವ್ರ ಹೆಸರು, ಗಿಲ್ಲಿ ಅವ್ರ ಹೆಸರಿಂದ ಒಬ್ರು ಮೇಡಮ್ ಬೆಳೆದ್ರು. ಅದು ನಮ್ಗೆ ಬಹಳ ಬೇಜಾರಿದೆ. ಆದ್ರೆ ಕಾವ್ಯ ಹಂಗ್ ಮಾಡುದಿಲ್ಲ ಅಂತ ತಿಳ್ಕೊಂಡಿದೀವಿ, ನಂಬಿಕೆ ಇದೆ. ನಮ್ಮ ಮಂಡ್ಯ ಹುಡುಗರುಗಳು ಮದ್ವೆ ಮಾಡ್ಸಕ್ಕೂ ರೆಡಿ ಅವ್ರ. ಯಾವ ಚೌಟ್ರಿನಾರು ಕೇಳಿ ಅಷ್ಟೇ ಸರ್. ನೋಡೋದ. ಥ್ಯಾಂಕ್ ಯು. ಸರಿ ಅಣ್ಣ.